ಹಾಯ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ನಮ್ಮ ಜಿಯೋ ಫೋನ್ನಲ್ಲಿ IPL ಮ್ಯಾಚನ್ನು ಲೈವ್ ಆಗಿ ನೋಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಮಾತ್ರ ಅಲ್ಲ, ಈ ಒಂದು ಜಿಯೋ ಫೋನ್ನ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಅವರಿಗೆ ಖರೀದಿ ಮಾಡಿಸಿದ್ರೆ ನಿಮಗೆ 112 GB ಉಚಿತ 4G ಡಾಟಾ ನಿಮ್ಮ ಖಾತೆಗೆ ಕೊಡ್ತಾರೆ. ಈಗ ಈ ಒಂದು ಜಿಯೋ ಫೋನ್ನಲ್ಲಿ IPL ಮ್ಯಾಚನ್ನು ಲೈವ್ ಆಗಿ ನೋಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಿಮ್ಮ ಜಿಯೋ ಫೋನ್ನಲ್ಲಿ ಸೆಟ್ಟಿಂಗ್ ಓಪನ್ ಮಾಡಿಕೊಂಡು ಅದರಲ್ಲಿ ಮೊಬೈಲ್ ಡಾಟಾ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜಿಯೋ ಸ್ಟೋರ್ ಅಂತ ಆ್ಯಪ್ ಇದೆಯಲ್ಲ, ಸೊ ಆ ಅಪ್ಲಿಕೇಶನ್ನ ಓಪನ್ ಮಾಡಿಬಿಟ್ಟು ಸ್ವಲ್ಪ ಕೆಳಗೆ ಬಂದರೆ ಅಲ್ಲಿ ಹಾಟ್ಸ್ಟಾರ್ ಅಂತ ಒಂದು ಅಪ್ಲಿಕೇಶನ್ನ ನೀವು ನೋಡ್ಬೋದು. ಸೊ ಅದ್ರ ಮೇಲೆ ಓಕೆ ಕೊಟ್ಟರೆ ಅದು ಬಂದುಬಿಟ್ಟು ಇನ್ಸ್ಟಾಲ್ ಮಾಡಬೇಕಂತ ಕೇಳುತ್ತೆ, ನೀವು ಓಕೆ ಕೊಡಿ. ಅದಾದ ನಂತರ ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಇನ್ಸ್ಟಾಲ್ ಆಗುತ್ತೆ. ನೀವು ಅಲ್ಲಿಂದನೇ ಓಪನ್ ಮಾಡ್ಬೋದು ಅಥವಾ ಮತ್ತೆ ಬ್ಯಾಕ್ ಬಂದುಬಿಟ್ಟು ಹೋಮಲ್ಲಿ ಅಪ್ಲಿಕೇಶನ್ ಲಿಸ್ಟ್ ಇರುತ್ತಲ್ಲ ಅದರಲ್ಲಿ ಲಾಸ್ಟಿಗಿರುತ್ತೆ. ಸೊ ಇಲ್ಲಿ ನೀವು ಲಾಸ್ಟಲ್ಲಿ ನೋಡ್ಬೋದು, ಸ್ವಲ್ಪ ಕೆಳಗೆ ಬಂದರೆ ಲಾಸ್ಟಲ್ಲಿರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಓಕೆ ಕೊಟ್ಟರೆ ಅದು ಓಪನ್ ಆಗುತ್ತೆ. ಸೊ ಅದು ಓಪನ್ ಆದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ. ಸೊ ಈಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಇಲ್ಲಿ ಎಲೆಕ್ಷನಿಂದು ಲೈವ್ ತೋರಿಸ್ತಿದೆ. ಸೊ ಕ್ರಿಕೆಟ್ ಮ್ಯಾಚ್ ಲೈವ್ ಇದ್ದಾಗ ಇಲ್ಲೇ ಲೈವ್ ಬರುತ್ತೆ. ಸ್ವಲ್ಪ ಕೆಳಗೆ ಬಂದುಬಿಟ್ಟು ಓಕೆ ಕೊಟ್ಟರೆ ಅಲ್ಲಿ ಪ್ಲೇ ಆಗುತ್ತೆ. ಇಲ್ಲಾಂದರೆ ನೀವು ಲೆಫ್ಟ್ ರೈಟ್ ಕ್ಲಿಕ್ ಮಾಡಿದ್ರೆ ಅದು ಅಲ್ಲಿ ಕಾಣಿಸುತ್ತೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಪ್ಲೇ ಮಾಡ್ಬೋದು. ಸೊ ಈಗ IPL ಲೈವ್ ಇರಲಿಲ್ಲ, ಇದು ಹೈಲೈಟ್ಸ್ ಮಾತ್ರ. ಸೊ ಈಗ ಪ್ಲೇ ಆಗ್ತಿದೆ, ನೀವು ನೋಡ್ಕೋಬಹುದು. ಸೊ ಈ ರೀತಿ ನೀವು ನಿಮ್ಮ ಜಿಯೋ ಫೋನ್ನಲ್ಲಿ IPLನ ಲೈವ್ ಆಗಿ ನೋಡ್ಕೋಬಹುದು. ಈಗ ಜಿಯೋ ಫೋನ್ನಲ್ಲಿ ಲೈವ್ ಆಗಿ IPL ಮ್ಯಾಚನ್ನು ನೋಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ಬಟ್ ಈಗ ನಿಮ್ಮ ಫ್ರೆಂಡ್ಸನ್ನು ಈ ಒಂದು ಮೊಬೈಲ್ನ ಖರೀದಿ ಮಾಡಿಸಿದ್ರೆ ನಿಮಗೆ 112 GB ಡಾಟಾ ಹೇಗೆ ಸಿಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ಟೋಟಲ್ 10 ಜನಕ್ಕೆ ನೀವು ರೆಫರ್ ಮಾಡಿದರೆ ನಿಮಗೆ 112 GB ಡಾಟಾ ಸಿಗುತ್ತೆ. 1ನೇ ಫ್ರೆಂಡು, 2ನೇ ಫ್ರೆಂಡು, 3ನೇ ಫ್ರೆಂಡು, 4ನೇ ಫ್ರೆಂಡ್ವರೆಗೂ ನಿಮಗೆ ಒಂದೊಂದು ಫ್ರೆಂಡಿಗೆ 8 GB ಹಂಗೆ ಡೇಟಾ ಕೊಡ್ತಾರೆ. ಸೊ ಅದರ ವ್ಯಾಲಿಡಿಟಿ 4 ದಿನ ಇರುತ್ತೆ. ಮತ್ತು 5ನೇ ಫ್ರೆಂಡಿಗೆ ನಿಮಗೆ 24 GB ಡೇಟಾ ಕೊಡ್ತಾರೆ. ಸೊ ಅದರ ವ್ಯಾಲಿಡಿಟಿ ಬಂದ್ಬಿಟ್ಟು 12 ದಿನ ಇರುತ್ತೆ. ಮತ್ತು 6ರಿಂದ 9 ಫ್ರೆಂಡ್ಸ್ವರೆಗೂ ನಿಮಗೆ 8 GB ಹಂಗೆ ಕೊಡ್ತಾರೆ. ಅದರ ವ್ಯಾಲಿಡಿಟಿ ಬಂದ್ಬಿಟ್ಟು 4 ದಿನ ಇರುತ್ತೆ. ಮತ್ತು 10ನೇ ಫ್ರೆಂಡಿಗೆ ಬಂದ್ಬಿಟ್ಟು ನಿಮಗೆ 24 GB ಡೇಟಾ ಕೊಡ್ತಾರೆ. ಅದರ ವ್ಯಾಲಿಡಿಟಿ ಬಂದ್ಬಿಟ್ಟು 12 ದಿನ ಇರುತ್ತೆ. ಸೊ ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೀವು ಇನ್ನೂ ಹೆಚ್ಚಿನ ಡೀಟೇಲ್ಸನ್ನ ಪಡ್ಕೋಬಹುದು. ಸೊ ಈ ರೀತಿ ರೆಫರ್ ಮಾಡೋದು ನಿಮಗೆ ಇಷ್ಟ ಇಲ್ಲ ಅಂದ್ಕೊಂಡಿದ್ರೆ ನೀವು 251 ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಡೈಲಿ 2 GB ಡಾಟಾ ಸಿಗುತ್ತೆ. 51 ದಿನಗಳ ವ್ಯಾಲಿಡಿಟಿ ಇರುತ್ತೆ. ಸೊ ಆ ಡೈಲಿ 2 GB ಡಾಟಾದಲ್ಲಿ ನೀವು ಅನ್ಲಿಮಿಟೆಡ್ ಆಗಿ IPL ಮ್ಯಾಚನ್ನು ನೀವು ಲೈವ್ ಆಗಿ ನೋಡ್ಕೋಬಹುದು ನಿಮ್ಮ ಜಿಯೋ ಫೋನ್ನಲ್ಲಿ. ಸೊ ನಮ್ಮ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ ಈ ಒಂದು ಜಿಯೋ ಫೋನ್ನ ನೀವು ಗೆಲ್ಲಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.